ವ್ಯೂವರ್ಸ್, ವೆಲ್ಕಮ್ ಟು ಸಿ ವೆಜ್ ರೆಸಿಪೀಸ್ ಚಾನಲ್. ಈ ವಿಡಿಯೋದಲ್ಲಿ ನಾವು ದಾಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ತೊಗರಿಬೇಳೆ 1 ಬಟ್ಲು, ಹೆಸರುಬೇಳೆ ಅರ್ಧ ಬಟ್ಲು. ಇದು ತೊಗರಿಬೇಳೆ ಎಷ್ಟು ತೊಗೋತೀವೋ ಅದರ ಅರ್ಧದಷ್ಟು ತೊಗೋಬೇಕು. ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ 2 ರಿಂದ 3, ಹಸಿಮೆಣಸಿನಕಾಯಿ 3 ರಿಂದ 4. ಇದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಟೊಮ್ಯಾಟೊ 2, ಬೆಳ್ಳುಳ್ಳಿ 10 ರಿಂದ 12, ಸಾಸಿವೆ ಒಗ್ಗರಣೆಗೆ, ಜೀರಿಗೆ 1 ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ, ಸಕ್ಕರೆ 1 ಟೇಬಲ್ ಸ್ಪೂನ್, ಅರಿಶಿಣದ ಪುಡಿ ಚಿಟಿಕೆ, ಎಣ್ಣೆ 2 ರಿಂದ 3 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನಿಂಬೆಹಣ್ಣು ಇದು ಅರ್ಧ ಪೀಸ್ ಆದರೂ ತೊಗೋಬೋದು ಅಥವಾ ಒಂದನಾದರೂ ತೊಗೋಬೋದು. ಇದು ಹುಳಿಗೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕಾಗತ್ತೆ. ಈಗ ದಾಲ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಕುಕ್ಕರ್ನ ಹೀಟ್ ಮಾಡಿ, ಕುಕ್ಕರು ಹೀಟ್ ಆದಮೇಲೆ ತೊಗರಿಬೇಳೆ, ಹೆಸರುಬೇಳೆ ಎರಡನ್ನೂ ಹಾಕಿ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎರಡೂ ಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದು ಬೇಳೆ ಫ್ರೈ ಆಗಿರೋ ಸ್ಮೆಲ್ಲು ಸಹ ಬರುತ್ತೆ. ಹೀಗೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋಷ್ಟು ಫ್ರೈ ಆದಮೇಲೆ ಅದಕ್ಕೆ 1/4 ಲೋಟದಷ್ಟು ನೀರನ್ನು ಹಾಕಿ ನೀರನ್ನು ಹಾಕಿ 2 ಪ್ರೆಷರ್ ಕುಕ್ ಬರೋವರೆಗೂ ಅದನ್ನು ಕುಕ್ ಮಾಡಬೇಕು. ದಾಲು ಪ್ರೆಷರ್ ಕುಕ್ ಆಗೋಷ್ಟರಲ್ಲಿ ಅದಕ್ಕೆ ಬೇಕಾಗಿರೋ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನ ಹೀಟ್ ಮಾಡಿ, ಪ್ಯಾನ್ ಹೀಟ್ ಆದಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಇವುಗಳನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಣಸಿನಕಾಯಿ ಇದೆಲ್ಲ ಬ್ರೌನ್ನಷ್ಟು ಫ್ರೈ ಆದಮೇಲೆ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಸಕ್ಕರೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಬೇಕು. ಈರುಳ್ಳಿ ಹೀಗೆ ಗೋಲ್ಡನ್ ಬ್ರೌನ್ನಷ್ಟು ಫ್ರೈ ಆದಮೇಲೆ ಇದಕ್ಕೆ ಟೊಮ್ಯಾಟೊ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಕುಕ್ ಮಾಡುವಾಗ ಫ್ಲೇಮ್ ಯಾವಾಗಲೂ ಲೋ ಫ್ಲೇಮಲ್ಲೇ ಇರಬೇಕು. ಅದರಿಂದ ದಾಲ್ ಟೇಸ್ಟು ಚೆನ್ನಾಗಿ ಬರುತ್ತೆ. ಟೊಮೆಟೊ ಬೆಂದಮೇಲೆ ಅದಕ್ಕೆ ಉಪ್ಪು ರುಚಿಗೆ ಬೇಕಾದಷ್ಟು ಹಾಕೋಬೇಕು. ತರಕಾರಿ ಎಲ್ಲ ಬೆಂದಮೇಲೆ ಇದಕ್ಕೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಈಗ ಬೆಂದು ರೆಡಿಯಾಗಿದೆ. ಪ್ರೆಷರ್ ಕುಕ್ ಆಗಿರೋ ದಾಲ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. 2 ವಿಷಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡಿರೋ ದಾಲ್ ಈ ರೀತಿ ಇರುತ್ತೆ. ಈ ದಾಲ್ನ ಬೇಯಿಸ್ಕೊಂಡಿರೋ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಬೇಕು. ದಾಲ್ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹೀಗೆ 1 ಲೋಟದಷ್ಟು ನೀರನ್ನು ಹಾಕಿ 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಹೀಗೆ 4 ರಿಂದ 5 ನಿಮಿಷ ಚೆನ್ನಾಗಿ ಕುದ್ಮೇಲೆ ಸ್ಟವ್ನ ಆಫ್ ಮಾಡಿ
ಸರ್ವ್ ಮಾಡೋಕ್ಕಿಂತ ಮುಂಚೆ ಕೊತ್ತಂಬರಿ ಸೊಪ್ಪು, ನಿಂಬೆ ರಸನ ಹಾಕಬೇಕು. ಈಗ ದಾಲ್ ರೆಡಿಯಾಗಿದೆ. ಇದು ಚಪಾತಿ ಜೊತೆನೂ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಬಿಸಿಯನ್ನ ತುಪ್ಪದ ಜೊತೆನೂ ಸಹ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಈ ದಾಲ್ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.